ಅಲ್ಲ, ನಾನು ಈಗಕ್ಕಿಗೆ ಏನಂತ ಕೇಳಿ ಹೋಗಿ ಅಕಸ್ಮಾತಾಗಿ ನಾನು ದೆವ್ವ ಅಂತಂದು ಗೊತ್ತಾತಂದ್ರೆ ಆಕೆ ಹಂಚ್ಕೊಂತಾಳ. ಈಗ ನಾನು ಯಾವ ರೀತಿಯಿಂದ ನಾನು ಆಕಿನ್ನ ಸಮಾಧಾನ ಪಡಿಸ್ಬೇಕು? ನಾನು ಈ ನಿಜವಾದ ರೂಪದಾಗ ಹೋಗ್ತೀನಿ ಅಂದ್ರೆ ಆಕೆ ಕಣ್ಣಿ ನಾನು ಮನುಷ್ಯರ ರೂಪದಾಗ ಹೋಗ್ಕಂಡೆ ಅಂದ್ರೆ ಆಕೆ ಪಾಪ ಭಯ ಪಡೋದಿಲ್ಲ. ಅವಾಗ ಏನು ಆಕೆ ಜೀವನದಾಗ ಏನು ನಡೆದೈತಿ ಎಲ್ಲ ನನಗೆ ಹೇಳ್ತಾಳ. ಅವಾಗ ನೋಡೋಣ ಆಕೆ ಕಷ್ಟ ಏನಂತಂದು ವಿಚಾರ ಮಾಡಿ ಆ ಕಷ್ಟಕ್ಕೊಂದು ಪರಿಹಾರ ಕೊಟ್ಟಾಯ್ತು. ಸರಿ, ಅಷ್ಟೇ ಮಾಡ್ತೀನಿ. ಅಕ್ಕರ ಅಕ್ಕರ ಯಾಕ್ರಿ ಅಕ್ಕರ, ಯಾರ್ರಿ ನೀವು? ಯಾಕೆ ಕಟ್ಟಿ ಕುತ್ಕೊಂಡು ಅಳಕತ್ತೀರಿ? ಬರ್ರಿ ಅಕ್ಕರ. ಇಲ್ರಿ, ನಾನು ಹಂಗ ದಿಕ್ಕು ದಿಸೆ ಇಲ್ರಿ, ಹಂಗ ಸುಮ್ಮನೆ ಕುತ್ಕೊಂಡು ಅಳಕತ್ತಿದ್ರಿ. ಅಲ್ರಿ ಅಕ್ಕರ, ಯಾಕೆ ಸುಳ್ಳು ಹೇಳ್ತೀರಿ? ಮನುಷ್ಯ ಹುಟ್ಟಿದ ಮ್ಯಾಗ ಎಲ್ಲರಿಗೂ ದೇವ್ರು ದಿಕ್ಕು ದೇಶ ಅಂತಂದು 4 ದಿಕ್ಕ ಕೊಟ್ಟಾನ. ಭೂಮಿಗೆ ಅಂದ್ಮೇಲೆ ಮನುಷ್ಯರಿಗೆ ದಿಕ್ಕಿಲ್ದಂಗೆ ಇರ್ತತೇನ್ರಿ? ಹುಟ್ಸೋಕೆ ಒಂದು ಜೀವ ಇದ್ದೇ ಇರುತ್ತೆ. ಅಂತಾದ ನಿಮಗೆ ಯಾರು ಇಲ್ಲ ಅಂದ್ರೆ ನಾ ಹೆಂಗೆ ನಂಬ್ತೇನ್ರಿ? ಏನೈತಿ ಪಾಪ ನಿಮ್ಗೆ? ಯಾಕೆ ಏನ ಭಾಳ ತ್ರಾಸ ಇದ್ದಂಗೆ ಐತಿ, ಅದಕ್ಕೆ ಇಲ್ಲಿ ಕುತ್ಕೊಂಡು ಹೇಳಕತ್ತೀರಿ. ನಾನು ನಿಮ್ಮ ತಂಗಿ ಅಂತಂದು ತಿಳ್ಕೊರಿ. ಏನಾರ ಇದ್ರೆ ಹೇಳ್ರಲ್ಲ. ನನ್ನ ಕಷ್ಟ ಯಾಕೆ ಕೇಳ್ತೀರಿ? ಬೇಡ ಪಾಪ, ನೀವು ಯಾರೋ ಏನೋ ಗೊತ್ತಿಲ್ಲ, ಪಾಪ ಯಾಕೆ ಕೆಲ್ಸಕ್ಕೆ ಹೊಂಟಿರೋ ಏನೋ. ನನ್ನ ಕಷ್ಟ ಸುಖ ತಗೊಂಡು ನೀವು ಏನು ಮಾಡ್ತೀರಿ? ನೀವೇನು ಕಷ್ಟ ಸುಖ ಕೇಳು? ನನ್ನ ಕಷ್ಟ ಸುಖಕ್ಕೆ ಪರಿಹಾರ ಅಂತ ದೇವರೇ ಇಲ್ಲ ಅಂತ ನನ್ನ ಭೂಮಿ ಮ್ಯಾಗ ಒಗದ್ಬಿಟ್ಟಾನ. ನೀವು ಏನು ಮಾಡೋಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ. ಹೋಗಿ ಬಿಡ್ರಿ. ಈ ಜೀವ ಬಂದೈತಿ ಭೂಮಿಗೆ, ಸಾಯೋವರೆಗೂ ಇದನ್ನ ಅನ್ಭವಿಸ್ಕೊಂತ ಸಾಯೋದಷ್ಟೇ ನನ್ನ ಹಣೆ ಬರ. ಹಂಗನ್ಬೇಡ್ರಿ ಅಕ್ಕಾರ. ಯಾಕ ನಿಮ್ಮನ್ನ ನೋಡಿದ್ರೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಬೇಸರ ಮಾಡ್ಕೊಂಡಂಗದ್ರಿ. ಅಂತದೇನಂತ ಹೇಳ್ರಿ. ನಾ ಹೇಳಿಲ್ಲ ನಾ ನಿಮ್ಮ ತಂಗಿದ್ದಂಗಂತ. ಮನಸ್ಸಿನಾಗ ಎಷ್ಟ ನೋವು ತ್ರಾಸಿದ್ರು ಒಬ್ರ ಹಂತೆ ಕಾಂಚ್ಕೋಬೇಕ್ರಿ. ಅವರು ಪರಿಹಾರ ಕೊಡ್ತಾರ ಇಲ್ಲ ಗೊತ್ತಿಲ್ಲ, ನಮ್ಮ ಮನಸ್ಸು ಹಗರಾಗತ್ತ. ಒಂದ್ ವೇಳೆ ಪರಿಹಾರ ಸಿಕ್ಕರೂ ಸಿಗ್ಬೋದು. ಯಾಕೆ ಹಂಗಂತ ವಿಚಾರ ಮಾಡ್ತೀರಿ? ಹೇಳ್ಕೋಬೇಕು, ಮನುಷ್ಯ ಹುಟ್ಟಿದ ಮೇಲೆ ಕಷ್ಟ ಬರುತ್ತ ಹಂಗಂತಂದು ಒಬ್ರ ನೋವು ಅನ್ಭವಿಸ್ಕೊಂಡು ಆಮೇಲೆ ಏನೇನಾರ ಕೆಟ್ಟ ಕೆಟ್ಟ ಆಲೋಚನೆ ಬಂದು ಜೀವಕ್ಕೆ ಏನಾರು ಮಾಡ್ಕೊಳ್ಳೋದು ಇಂಥವೆಲ್ಲ ಬರ್ತಾವ. ಹಂಗಂತಾನ ಮನುಷ್ಯ ಸಂಘ ಜೀವಿ. ಅದಕ್ಕೆ ಏನ ಬರ್ಲಿ ಒಬ್ರಂತೆ ಕಂಚ್ಕೊಂಡು ಸಮಾಧಾನ ಪಟ್ಕೋಬೇಕು. ಹಂಗ ಒಬ್ರಂತೆ ಕಂಚ್ಕೊಂಡ್ರೆ ಮನಸ್ಸು ಹಗರಾಗತ್ತೆ. ಆ ಎಲ್ಲ ಕೆಟ್ಟ ಆಲೋಚನೆನೂ ಹೋಗ್ತಾವು. ಸಮಸ್ಯೆ ಇದ್ಮೇಲೆ ಒಂದು ಪರಿಹಾರ ಅಂತ ದೇವ್ರು ಇಟ್ಟಿರ್ತಾನ. ಅದಕ್ಕೊಂದು ಪರಿಹಾರ ಸಿಗುತ್ತೆ. ನೀವು ಹೇಳ್ರಿ, ಏನಂತ ಹೇಳ್ರಲ್ಲ. ಅದೇನ್ ಕೇಳ್ತೀರಿ? ಹೆಂಗ್ ಹೇಳಂತಾನೆ ನನಗೆ ಗೊತ್ತಾಗಲ್ತು. ನನ್ನ ಕಷ್ಟನ ಅದೇನಂತಂದ್ರೆ ಇಷ್ಟು ನೀಚರದಾರ. ಅಲ್ಲ, ಮನೆಯವ್ರಾಗ ಇಷ್ಟು ನೀಚರಾದ್ರೆ ಗಂಡನ ಹಿಂಗದನ. ಅವನು ಕಟ್ಕೊಂಡ ಮೇಲೆ ಹೆಂಡತಿ ಕೊಟ್ಟ ಚೆನ್ನಾಗಿ ಬಾಳೆ ಮಾಡೋದ್ ಬಿಟ್ಟು ಅವನ ಇಂಥ ನೀಚ ಕೆಲ್ಸಕ್ಕೆ ನಿಂತಾಗ ಮತ್ತೆ ಮನ್ಯಾಗ ಯಾರು ಎಲ್ಲರೂ ಎದ್ದು ನಿಂದಿರ್ತಾರ. ಅದೇನ ಶಾಸ್ತ್ರ ಐತಲ್ಲ, ಗಂಡ ಸೇರ್ಲಿಲ್ಲ ಅಂದ್ರೆ ಗುಣಕಲನೂ ಸೇರಲ್ಲ ಅಂತಂದು. ಹಂಗಾಗೈತೆ ನಿನ್ ಬೆಳೆವು. ಗಂಡ ನೆಟ್ಟೆ ನಿನ್ ಕೊಟ್ಟ ಚೆನ್ನಾಗಿದ್ದಿದ್ರ ಮನೆಯವರೆಲ್ಲ ಬಗ್ಗಿಸಿ ನಿನ್ಗ ಚಂದಾಗಿ ನೋಡ್ಕೊಂಡು ಹೋಗ್ತಿದ್ರು. ಆದ್ರೆ ಗಂಡನ ಸೇರಲ್ಲ ಅಂತ ಗೊತ್ತಾದ್ಮೇಲೆ ಇನ್ನು ಅವರೆಲ್ಲ ನಿನ್ ಹೆಂಗ್ ಸೇರ್ತಾರವ? ಎಲ್ಲಿ ತಿದ್ಬೇಕು, ಅಲ್ಲೇ ತಿದ್ಬೇಕು. ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಈಗ ನನ್ಗೆ ಒಂದು ಕೆಲಸ ಮಾಡ್ತೀಯ ನೀನು? ಹೇಳ್ರಿ. ನೀವು ನನಗೆ ಒಳ್ಳೇದು ಮಾಡಕ್ಕಂತ ಬಂದಿರಂದ್ಮೇಲೆ ನೀವೇನು ಹೇಳ್ತೀರಿ ಅದನ್ನ ಕೇಳ್ತೀನಿ. ಅಂದಂಗೆ ನೀವು ಯಾರು, ಏನು, ನಿಮ್ಮ ಹೆಸರು ಏನು? ನೀವು ಇಲ್ಲಿ ಹೊಂಟಿದ್ರಿ ಪಾಪ, ನನ್ನ ಸಲಗಿ ನಿಂತ್ಕೊಂಡ್ರಿ. ನಿಮ್ಮ ಪರಿಚಯ ನನಗೆ ಹೇಳಿಲ್ಲಲ್ಲ. ನನ್ನ ಹೆಸರು ರಾಣಿ ಅಂತಾರೆ. ನಾನು ಇಲ್ಲೇ ಬಾಜು ಊರ್ನಾಗ್ರಿ. ಹಂಗೆ ಈ ಊರ ಮೇಲೆ ಆಸೆ ಒಂದು ಸ್ವಲ್ಪ ಕೆಲಸ ಇತ್ತೆ, ಹೊಂಟಿದ್ರಿ. ಅಪ್ಪ ಹೋಗ ಒಬ್ಬಕ್ಕೆ ಮಗಳ್ರಿ. ನನಗಿನ್ನ ಮದ್ವೆನೂ ಆಗಿಲ್ರಿ. ಹಂಗೆ ನಾನು ಹೊಂಟಿದ್ನಲ್ರಿ, ನಿಮ್ಮನ್ನ ನೋಡಿದ್ನಿ. ಅದಕ್ಕೆ ನಿಮ್ಗೆ ಯಾಕೋ ಹೇಳಕತ್ತಾರ ಅಂತಂದು ಮಾತಾಡ್ಸಿದ್ರಿ. ಈಗ ನೀವು ಏನು ಮಾಡ್ರಿ ಅಂದ್ರೆ, ನೀವು ಬಡ ನೀವು ನಿಮ್ಮ ತವ್ರ ಮನೆಗೆ ಹೋಗ್ರಿ. ನಾನು ನಿಮ್ಮ ಮನ್ಯಾಗ ಬುದ್ಧಿ ಕಲಿಸ್ತೇನೆ ರೀ. ನೀವು ನಮ್ಮ ಮನೆ ಹೋಗಿ ಬುದ್ಧಿ ಕಲಿಸ್ತಾರ? ಅಯ್ಯೋ ದೇವ್ರೆ, ನಮ್ಮ ಮನೆಯೊಳಗೆ ಏನಂತ ತಿಳ್ಕೊಂಡಿರಿ? ಅವರು ಒಬ್ಬೊಬ್ರು ಹೆಂಗಸ್ರು ಅದರಲ್ರಿ, ಒಬ್ಬೊಬ್ರು ಬ್ರಹ್ಮ ರಾಕ್ಷಸರಿ ಅವರು. ಅಂತ ರಾಕ್ಷಸರು ಕೊಟ್ಟಾಗ ನೀವು ಹೋಗಿ ಅದು ಸಾಧ್ಯನೇ ಇಲ್ಲ. ಅಂಥವ್ರಿಗೆ ಕೊಟ್ಟಾಗ ಬದುಕಕ್ಕೂ ಆಗಂಗಿಲ್ಲ. ಬ್ಯಾಡ್ರಿಪ್ಪ, ನನ್ನ ಸಲುವಾಗಿ ನೀವು ಹೋಗಿ ಅಲ್ಲಿ ಯಾಕೆ ಇದು ಮಾಡ್ತೀರಿ? ಅವು ಏನು ಮಾಡೋಕ್ಕೂ ಹೆಸಲ್ರಿ. ರಾತ್ರಿ ಮುಕ್ಕೊಂಡಾಗ ಕುತ್ತಿಗೆ ಮೇಲೆ ಕಾಲಿಟ್ಟು ಕೊಲ್ಲಕ್ಕೂ ಹೆಸಲ್ಲ, ಇಲ್ಲಾಂದ್ರೆ ತಿನ್ನ ಅನ್ನದಾಗ ವಿಷ ಕಲಿಸಿಟ್ಟು ಸಾಯಿಸೋಕ್ಕೂ ಹೆಸಲ್ಲ. ಅವರು ಅಷ್ಟು ಕೆಟ್ಟ ಬುದ್ಧಿ ನೀಚರದಾರ ಅವರು. ನಿಮಗೆ ಗೊತ್ತಿಲ್ಲ ಅವ್ರು ಎಷ್ಟೆಷ್ಟು ಇನ್ನ ಪಾಪದ ಕೆಲಸ ಮಾಡ್ಯಾರ ಅಂತಂದು. ನಾನು ನಿಮಗೆ ಹೇಳಿರೋದ್ರೊಳಗೆ ಇಷ್ಟೆಲ್ಲ ಹೇಳಕತ್ರ ಒಂದು ವಾರ ಆದ್ರೂ ಸಲಂಗಿಲ್ರಿ ಅವ್ರು. ನಾನು ಕೊಟ್ಟು ಕಷ್ಟ ಹೇಳಕತ್ರ. ಆದ್ರೆ ನಿಮ್ಗೆ ಒಂದು ಸ್ವಲ್ಪ ರೂಪಾಯಿದಾಗ 10 ಪೈಸೆ ಭಾಗ ಅಂತಾನೆ ತಿಳ್ಕೊರಿ, ಅಷ್ಟೇ ಹೇಳಿನಿ. ಇನ್ನ ರೂಪಾಯಿ ಭಾಗದಾಗ ಅಷ್ಟೈತೆ ಅಂದ್ರೆ ತಿಳ್ಕೊಂಡ್ಬಿಡ್ರಿ ನೀವು. ಅವ್ರು ಎಷ್ಟು ನನಗೆ ಕಾಟ ಕೊಟ್ಟಾರ, ಆಮೇಲೆ ಅವ್ರು ಎಷ್ಟು ಕೆಟ್ಟ ಬುದ್ಧಿ ಅದಾರ ಅಂತಂದು. ಬ್ಯಾಡ್ರಿ, ನನ್ನ ಸಲ ನಿಮ್ಮನ್ನ ಕಷ್ಟಕ್ಕ ಅಂತ ನರಕಕ್ಕೆ ನಾನು ಕಳ್ಸಕ್ಕೆ ನಾ ಇಷ್ಟಪಡಲ್ಲ. ಬೇಡ ಪಾಪ, ನೀವು ಒಬ್ಬ ಮಗಳು ಅಂತೀರಿ ತಂದೆ ತಾಯಿಗೆ. ಯಾರು ಹೆತ್ತು ಮಕ್ಕಳು ಏನೋ ನಿಮ್ಮನ್ನ ಪಾಪಕ್ಕೆ ತಳ್ಳಿ ನಾನಿನ್ನ ಯಾವ ಪಾಪ ಕರ್ಮಕ್ಕೆ ಹೋಗ್ಲಿ? ಈಗ ಅನ್ಭವಿಸಕತ್ತಿರೋದ ಸಾಕಾಗೈತಿ. ಬೇಡ, ನನ್ನ ಜೀವನ ನಂದು ಹೆಂಗಿರುತ್ತೆ, ದೇವ್ರು ಹೆಂಗೆ ಕೊಟ್ಟ ನಂಗೆ ಅನ್ಭವಿಸ್ಕೊಂಡು ಹೋಗ್ತೀನಿ. ನಾನು ಏನು ಪಾಪ ಮಾಡಿದ್ದೇನು ಹೋದ ಜನ್ಮದಾಗ ಈ ಜನ್ಮದಾಗ ಅನ್ಭವಿಸ್ಬೇಕಾಗೈತಿ. ಆದ್ರೆ ಅಲ್ಲಿ ಗಂಡ ಮನೆಗೆ ಹೊರ ಹಾಕ್ಯಾರ, ತವ್ರ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ. ಅದೈತಲ್ರಿ, ಕೆಟ್ಟ ಮೇಲೆ ಹೆಣ್ಣು ತವ್ರ ಮನೆಗೆ ಹೋಗ್ಬಾರ್ದಂತ. ಅದಕ್ಕೆ ನಾ ಹೋಗೋಕ್ಕೂ ಇಷ್ಟಪಡಲ್ಲ. ನೋಡ್ತೀನಿ, ಒಂದು ಮರ್ಯಾದಿಲಿಂತ್ರ ಮಾನವೀಯತೆಲಿಂತ್ರ ಬದುಕಕ್ಕೆ ನನಗೆ ಜಾಗ ಸಿಕ್ತಿ ಇಲ್ಲರ ಅಂದ್ರೆ ಬದುಕ್ತೀನಿ. ಇಲ್ಲ ಅಂದ್ರೆ ನಾನು ಎಲ್ಲ ಒಂದು ಕಡೆ ಜೀವ ಕಳ್ಕೊತೀನಿ ಅಷ್ಟೇ ರೀ.
ಅಯ್ಯೋ ಅಕ್ಕರ, ಎಲ್ಲದಿರಿ ನೀವು? ಅವರು ಮನುಷ್ಯನ ರೂಪದಾಗಿರೋ ಒಂದು ಸಣ್ಣ ಬ್ರಹ್ಮರಾಕ್ಷಸ ಆದ್ರ ನಾನು ಅವ್ರಕ್ಕಿಂತ 10 ಪಟ್ಟು ದೊಡ್ಡ ಬ್ರಹ್ಮರಾಕ್ಷಸ. ಅವ್ರ ಪಾಲಿಗೆ ನಾನು ಆಗ್ತೀನಿ. ನೀವು ನನ್ನ ಬಗ್ಗೆ ಏನು ಚಿಂತೆ ಮಾಡ್ಬೇಡ್ರಿ. ನೀವು ಬಹುಶಃ ನಿಮಗೆ ತವ್ರ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಹಬ್ಬಕ್ಕಂತ ಹೋಗ್ರಿ. ನೀವು ಬಾಧಿಸ್ರಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಗೆ ಕರೆಸ್ಕೊಂಡೇ ಬಿಡ್ತೀನಿ ನೋಡ್ರಿ. ಬೇಕಿದ್ರೆ ಈ ಸುಮ್ಮನೆ ಪಂಚಮಿ ಬಂದೈತಲ್ರಿ, ಹಬ್ಬಕ್ಕೆ ಬಂದೀನಿ ಅಂತ ಹೇಳಿ ಸುಮ್ಮನೆ ಹೋಗಿರಿ. ಆಮೇಲೆ ಎಲ್ಲ ವಾತಾವರಣ ತಿಳಿ ಆದ್ಮೇಲೆ ನೀವು ಅಲ್ಲ, ನಾನು ಬರಲ್ಲ, ನಿಮ್ಮ ಗಂಡನ ಬರ್ತಾನೆ ಕರೆಯಕ್ಕ, ಅವಾಗ ಬರೀರಂತೆ. ನನ್ನ ಮಾತು ನಂಬ್ರಿ, ನನ್ನ ಮೇಲೆ ನಂಬಿಕೆ ಇಡ್ರಿ. ದಯವಿಟ್ಟು ನಿಮ್ಮ ತಂಗಿ ಕೇಳ್ಕೊಳಕತ್ತೀನಿ ಅಂತ ತಿಳ್ಕೊರಿ. ನಾನಿವತ್ತಿಂದ ನಾನು ನಿಮಗೆ ತಂಗಿ ಅಂತ ತಿಳ್ಕೊರಿ. ನನ್ನ ತಂಗಿ ಅಂತಂದು ನನ್ಗೆ ನಂಬ್ಕೊಂಡು ನನ್ನ ಮೇಲೆ ವಿಶ್ವಾಸ ಅನ್ನೋದಿದ್ರೆ ನೀವು ಹೋಗ್ರಿ ತವ್ರ ಮನೆಗೆ. ಹೌದಾ? ನನ್ನ ಜೀವನದಾಗೂ ಒಳ್ಳೆ ದಿನ ಬರ್ತಾವ. ವಾಪಸ್ ನನ್ನ ಗಂಡ ನಾನು ಚೆನ್ನಾಗಿರ್ತೀವಿ. ಅವರು ಎಲ್ಲ ಕಾಟರ್ಲಿಂತ್ರ ನನಗೆ ಜೀವನ ಮುಕ್ತಿ ಸಿಗುತ್ತಾ? ನಿಮ್ಮ ಮೇಲೆ ನಂಬಿಕೆ ಇಡ್ಲ ನಾನು ಹಂಗಿದ್ರ? ಖಂಡಿತ ನನ್ನ ಮೇಲೆ ನಂಬಿಕೆ ಇಡ್ರಿ. ಅಲ್ಲ, ನಮ್ಮ ಮನೆ ಅಡ್ರೆಸ್ಸು, ನನ್ನ ಗಂಡನ, ನನ್ನ ಮತ್ತೆ ನಾದ್ನೇರನವ್ರನ್ನೆಲ್ಲ ನಿಮಗೆ ತೋರಿಸ್ಬೇಕಲ್ಲ. ನಿಮಗಿಲ್ಲ ಅಂದ್ರೆ ಅವ್ರು ಯಾರು ಹೆಂಗಂತ ಹೆಂಗೆ ಗೊತ್ತಾಗ್ಬೇಕು ಪಾಪ. ಬರ್ರಿ, ನಾನು ದೂರದಿಂದನಾರ ತೋರಿಸ್ತೀನಿ. ನನಗದೇನು ಬೇಡ. ನಾನು ತಿಳ್ಕೊಬೇಕಂದ್ರೆ ನಾನು ಹೆಂಗೋ ತಿಳ್ಕೊತೀನಿ. ನೀವು ನನ್ನ ಚಿಂತೆ ಬಿಟ್ಬಿಡ್ರಿ. ನೀವು ಆರಾಮಾಗಿ ತವ್ರ ಮನೆಯಾಗಿದ್ದು ಹಬ್ಬ ಗಿಬ್ಬ ಮಾಡಿ ಆರಾಮ್ ಪಂಚಮಿ ಉಂಡೆ ತಿಂದು ಜೋಕಾಲಿ ಆಡಿ ತಾಯಿ ತಂದೆ ಕೊಟ್ಟ ಸುಖದಿಂತ್ರ ನೆಮ್ಮದಿಂತ್ರ ಮೊದಲು ಹೆಂಗಿದ್ರೆ ಮದುವೆಕ್ಕಿಂತ ಮುಂಚೆ ಸಣ್ಣ ಹುಡುಗತೆ ನಿಶ್ಚಿಂತೆಗೆ ಆಟಾಡ್ಕೊಂತ ಹಂಗ ಪಂಚಮಿ ಹಬ್ಬ ಗೆಳತರ ಕೊಟ್ಟಾಗ ಜೋಕಾಲಿ ಆಡ್ಕೊಂಡು ನಿಶ್ಚಿಂತೆಗೆ ಇರ್ರಿ. ನಿಮ್ಮ ಜೀವನ ಎಲ್ಲ ಸುದ್ದ ಆಗುತ್ತೆ ನೋಡ್ರಿ. ಬೇಕಿದ್ರೆ ನನ್ನ ಮ್ಯಾಕ್ ನಂಬಿಕೆ ಇಡ್ರಿ. ಹೌದಾ ರಾಣಿ? ಯವ್ವ, ನನ್ನ ಪಾಲಿಗೆ ನಿಜವೂ ನೀನ ದೇವತೆ. ನನಗೆ ದೇವ್ರ ನಿನ್ನ ರೂಪದ ಬಂದು ನನಗೆ ಒಂದಿನ ಕಷ್ಟ ಪರಿಹಾರ ಮಾಡೋಕ್ಕಾಗಿ ಬಂದ ಅನ್ಸಕತ್ತೈತಿ. ನಿಜ, ನನ್ನ ಜೀವನನ ಮುಗಿದೋತು, ನನ್ನ ಜೀವನ ಮುಳಿಗೆ ಹೋತು, ಇನ್ನ ಬದುಕಲ್ಲ ಅಂತಂದ ಕುಂತಿದ್ದೆ. ಆ ದೇವರು ಆ ಸಾಯ ಹೊತ್ನಾಗ ಒಂದು ಹುಲ್ಲು ಕಡ್ಡಿ ಆಸರ ಕೊಟ್ಟು ಬದುಕಿಸ್ತಾನ ಅಂತಾರಲ್ಲ, ಹಂಗ ನೀ ನನ್ನ ಪಾಲಿಗೆ ದೇವ್ರು. ಅಲ್ಲ, ನೀನ್ ದೇವ್ರ ನಿಜವಾಗೂ ನೀನ್ ದೇವರಾಗೆ ನನ್ನ ಜೀವನಕ್ಕೆ ಹುಲ್ಲು ಕಡ್ಡಿ ಹಂಗೆ ಆಸರಾಗಿ ನನ್ನ ಜೀವನ ಉಳಿಸಾಕಾಗಿ ಬಂದಿದ್ದೆ. ನಿನಗೆ ನಾನು ಎಷ್ಟು ಕೃತಜ್ಞತೆ. ನಿನ್ನ ಕಾಲಿಡಿದು ನಮಸ್ಕಾರ ಮಾಡಿದ್ರು ನನ್ನ ಈ ಮನಸ್ಸು ನನ್ನ ಖುಷಿ ಇದೆ. ಅದೇನ ಅಂತಾರ ತೃಪ್ತಿ ಆಗಂಗಿಲ್ಲ. ಹಂಗಾಗೈತೆ ನನಗೆ ಭಾಳ ಖುಷಿ ಆಗತ್ತವ. ನಿಜವಾಗೂ ನನಗೆ ಯಾವ ಜನ್ಮದಾಗ ನೀನು ಒಡಹುಟ್ಟ ತಂಗಿ ಆಗಿದೆ ಏನ, ಈ ಜನ್ಮದಾಗ ನೀನು ನನಗೆ ತಂಗಿ ರೂಪದಾಗ ನಂದು ಏನು ಋಣ ಇತ್ತ ತೀರ್ಸಕ್ಕೆ ಬಂದಿಯವ. ಭಾಳ ಖುಷಿ ಆಗತ್ತೆ ನನಗೆ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ನನಗೆ. ನನಗೂ ರೀ ಅಕ್ಕ ತಂಗಿ ಯಾರಿಲ್ಲ, ಒಬ್ಬಕ್ಕೆ ಹುಟ್ಟಿದ್ದೆ. ಅಕ್ಕನ ಪ್ರೀತಿ ಗೊತ್ತಿಲ್ಲ, ತಂಗಿ ಪ್ರೀತಿ ಗೊತ್ತಿಲ್ಲ. ಇವತ್ತು ನೀವು ನೋಡಿ ನನಗೆ ನಿಜವಾಗೂ ಹಿಂಗ ಅಕ್ಕ ತಂಗಿ ಪ್ರೀತಿ ಹಿಂಗಿರುತ್ತಲ್ಲ ಅಂತ ಭಾಳ ಖುಷಿ ಆಗ್ತೈತೆ ನನಗೂ. ನಿಜ, ಇವತ್ತು ನನ್ನ ಜಗದಾಗ ತಂಗಿ ಇದ್ದಿದ್ದು ನಿಮ್ಮ ಜಗದಾಗ ಅಕ್ಕಿದ್ದು, ಅಕ್ಕಗಿಂತ ಸಮಸ್ಯೆ ಬಂದಿತ್ತಂದ್ರೆ ನಾನು ಪರಿಹಾರ ಮಾಡ್ತಿದ್ದಿಲ್ಲ. ಹಂಗ ನಾನು ಒಡ ಹುಟ್ಟಿನ ಅಕ್ಕ ಕಷ್ಟ ಬಂದೈತೆ ಅಂತೇಳಿ ನಾನು ನಿಮ್ಮ ಕಷ್ಟ ಪರಿಹಾರ ಮಾಡ್ತೀನಿ. ಈ ಚಿಂತೆನೆ ಬಿಟ್ಬಿಡ್ರಿ. ನೀವು ಹೋಗ್ರಿ, ಆರಾಮ್ ಖುಷಿ ಅಂತ ಹೋಗ್ಬರಿ. ಸರಿ, ನಾ ಹೋಗ್ಬರ್ತೀನಿ ರಾಣಿ. ಹುಷಾರು. ಅವರು ಯಾವ ಹೊತ್ತಿನ ಹೆಂಗಿರ್ತಾರ ಗೊತ್ತಿಲ್ಲ. ಮೈ ಮರೆತು ಯಾವತ್ತೂ ಕಣ್ಣು ಮುಚ್ಚಿ ನೆಮ್ಮದಿಲಿಂತ್ರ ಮಕ್ಕೋಬೇಡ. ಯಾಕಂದ್ರ ಅವ್ರು ಅದನ್ನೇ ಕಾಯ್ತಿರ್ತಾರ. ಊಟನ ಮೈ ಮರೆತು ಉಣ್ಬೇಡ. ಊಟಕ್ಕಿಂತ ಮುಂಚೆ ಬೆಕ್ಕು ಪಕ್ಕಿಗೆ ಎಲ್ಲಾರ ಊಟಕ್ಕೆ ಹಾಕು. ನೀನು ಎಷ್ಟು ಹುಷಾರಿದ್ರು ಕಮ್ಮಿನವ. ಯಾಕಂದ್ರೆ ನನ್ನ ಜೀವನ ಉದ್ಧಾರ ಮಾಡಕ್ಕೆ ನೀ ಬಂದಿದ್ದಿ. ನಿನಗೇನೂ ಆಗ್ಬಾರ್ದಂತ ನಾನು ಹಗ್ಗಿ ರಾತ್ರಿ ದೇವ್ರಂತೇಳಿ ಬೆಡ್ಕೋತೀನಿ. ಆದ್ರೆ ನೀನು ಹುಷಾರಿರವ. ನನ್ನ ಅಕ್ಕಗೆ ಎಷ್ಟು ಕಾಟ ಕೊಟ್ಟಿರ ನೀವು. ನಿಮ್ಮನ್ನು ಬರ್ತೀನಿ, ನಿಮಗೆ ಮಾಡ್ತೀನಿ ನಿಮಗೆ. ಹಾ, ಬಂದ ಬಾ, ನಿಂದ ದಾರಿ ಕಾಯಕತ್ತಿದ್ನಿ, ಬಾ. ಅಯ್ಯೋ, ಯಾರದ ಎಷ್ಟು ಚಂದಗಳಲ್ಲಯ್ಯಪ್ಪ. ವಾಯುವ, ಏನ್ ಬಣ್ಣ, ಏನ್ ಮೈ ಮಾಟ, ಏನು ಕೂದಲು, ಅಲ್ಲೋಡ ಹಾಕಿ ಅಂಗಿ ಹಾಕೊಂಡಿರೋದು. ದೇವತೆ. ಏನ ಆಕಾಶದಾಗಿಂತ ಅಪ್ಸರ ಏನಾರ ಕೆಳಗೆ ಇಳಿದು ಬಂದಿದ್ಲ ಏನ? ವಾಯುವ, ಬಂಗಾರದ ಗೊಂಬಿ. ಇದು ಯಾವ ಭಾಷೆ ಹಾಡಿದು? ಆದ್ರೆ ಹಾಡು ಭಾರಿ ಚಂದ ಹಾಡತ್ತೈತಲ್ಲ ಹುಡುಗಿ. ಏನ್ ಕಂಠ, ಏನ್ ದನಿ. ಆಹಾಹಾ, ನಿಜವಾಗೂ ದೇವಲೋಕದ ಅಪ್ಸರನೇ ಇರ್ಬೇಕೀಕಿ. ದನಿನೂ ಹಂಗೈತಿ. ಈ ಹಾಡು ನಮಗ ಭಾಷೆನೇ ತಿಳಿವಲ್ಲ ನೋಡು. ಅದು ಯಾವ ಭಾಷೆದಾಗ ಹಾಡತೈತಿ ಏನ? ಇವ ಮಾತೇಶ್ವರ ಮುಂದ್ಕತ್ತ ಹೋಗಿ. ಯಾರ್ರಿ ನೀವು? ನಿಮ್ಮನ್ನೆಲ್ಲಿ ಇದುವರೆಗೂ ನಾನು ಈ ಸುತ್ತಮುತ್ತಲು ಹಳ್ಳ್ಯಾಗಲಿ ನಮ್ಮೂರಾಗಲಿ ನೋಡಿಲ್ರಿ. ಯಾವ್ದೋ ಊಲಿ ನೀನು ಹೊಸದಾಗಿ ಯಾರ್ದಾರ ಮನೆಗೆ ಬೀಗ್ರ ಬಿದ್ರೇನ್ರಿ? ಮತ್ತೆ ಯಾರ ಮನೆಗೆ ಬಂದಿರಿ? ಅರೇ, ನಾವು ಲಮ್ಮಣಿ ಜನ. ನಾವು ಕಾಡಿನಲ್ಲಿ ಇರ್ತೀವಿ. ನಾವು ಕಾಡಿನಲ್ಲಿ ಇದ್ದವರು. ಇವತ್ತು ನಮ್ಗೆ ಸಂತೆ ಬೇಕಿತ್ತು. ನಾವು ಸಂತೆಗೆ ಅಂತ ಬಂದಿದ್ವಿ. ಯಾವಾಗ್ಲೂ ನಮ್ಮ ಯಾಡಿ ನಮ್ಮ ಬಾಪು ತರ್ತಿದ್ರು. ಇವತ್ತು ಅವ್ರಿಗೆ ಆರಾಮಿಲ್ಲ, ಹಂಗಾಗಿ ಅವರು ಬಂದಿಲ್ಲ. ನಾವೇ ಬಂದಿದ್ದೀವಿ ಇವತ್ತು. ಹಂಗಾಗಿ ನಾವು ನಿಮ್ಗೆ ಭೇಟಿ ಆದ್ವಿ. ಹೌದು, ನೀವ್ಯಾರು? ನೀವ್ಯಾಕೆ ಇಲ್ಲಿ ಬಂದಿರಿ? ನಾವು ಈ ಊರ್ ಗೌಡ್ರಿ. ಅಂದಂಗ ನಿಮ್ ಮದ್ವೆಗೆ ಐತೇನ್ರಿ? ಅರೇ, ಯಾಕ್ರಿ ನೀವು ಹಿಂಗ್ ಕೇಳ್ತಾ ಇದ್ದೀರಿ ನೀವು? ಅಲ್ಲ, ನಮ್ಗೆ ಮದ್ವೆ ಆಗ್ಲಿ, ಇನ್ನೊಂದು ಆಗ್ಲಿ, ಮುಂದೊಂದು ಆಗ್ಲಿ, ನಾವು ನಿಮ್ಗೆ ಕೇಳ್ಬೇಕು ನಮ್ಗೆ ಮದ್ವೆ ಆಗಿದೆ ಅಂತಂದು. ನೀವು ಹಂಗೆಲ್ಲ ಕೇಳ್ಬಾರ್ದು ಬೇರೆ ಒಬ್ಬ ಹೆಣ್ಮಕ್ಳಿಗೆ. ನಮ್ಗೆ ಮದ್ವೆ ಆಗಿಲ್ಲ, ಏನ್ ಮಾಡ್ತೀರಿ ಇವಾಗ? ಯಾಕೆ ಅದು ತಗೊಂಡು ನಿಮ್ಗೇನ್ ಬೇಕು?
ಅದು ಏನಿಲ್ರಿ, ನನಗೆ ಮದ್ವೆ ಆಗಿತ್ರಿ. ನನ್ನ ಹೆಂಡತಿ ಮೊದ್ಲೇ ಹೆಂಡತಿ ಸತ್ತೋಗ್ಯಾಳ್ರಿ. ನನಗೆ ಈಗ ಇನ್ನೊಂದು ಮದ್ವೆ ಮಾಡ್ಕೋಬೇಕೈತ್ರಿ. ನನಗೆ ಕನ್ಯೆ ಹುಡ್ಕಕತ್ತಾಳ್ರಿ ನಮ್ಮವ್ವ. ಅದಕ್ಕೆ ಮದ್ವೆ ಮಾಡ್ಕೋಬೇಕಂತ ನನ್ನೆಲ್ಲ ನಿಮ್ಮನ್ನ ಮದ್ವೆ ಆಗಿತ್ತಿಲ್ಲ ಅಂತ ಕೇಳಿದೆ. ನೀವು ಹ್ಞೂ ಅಂದ್ರೆ ನಾ ಮದ್ವೆ ಆಕೇನ್ರಿ. ನನಗೆ ಜಗ್ಗೈತ್ರಿ, ಆಸ್ತಿ ಎಲ್ಲ ಐತ್ರಿ. ನೀವು ಯಾಕೋ ಕಾಡ್ನಾಗ ಪಾಡ್ನಾಗ ಅಲ್ಲಿಲ್ಲ ಅಡ್ಡಾಡ್ಬೇಕ್ರಿ. ಹೆಂಗೋ ನಿಮ್ಮ ಅಪ್ಪ ನಿಮಗೆ ಆರಾಮಿಲ್ಲ ಅಂತೀರಿ. ಅವ್ರಿಗೂ ಒಟ್ಟು ಏನಾರ ಬೇಕಾದಂಗೆ ಹೊಲ ಫಲ ಹಚ್ಚಿ ಕೊಡ್ತೀನಿ ರೀ. ಆರಾಮ್ ಹೊಲ್ದಾಗ ದುಡ್ಕೊಂಡಿರ್ವಲ್ರಕ್ಕ. ನೀವು ನಮ್ಮ ಮನ್ಯಾಗ ಆರಾಮ್ ರಾಣಿಗತ್ತಿರೋಲ್ರಕ್ರಿ. ಬೇಕ್ರಿ ಕೈಗೊಂದು ಕಾಳಿಗೊಂದು ಆಳು ಇಟ್ಕೊಂಡಿರಿ. ನೀವು ಇಷ್ಟು ಚಂದ ಅದಿರಿ ಅಂದ್ರೆ ಆ ದೇವತೆನ ನಮ್ಮ ಮನೆ ಓಡಾಡ್ದಂಗೆ ಆಗತ್ರಿ. ನಿಮ್ಮ ಕೈಲೆಲ್ಲಾರ ಕೆಲಸ ಮಾಡಿಸೋದು ಉಂಟೇನ್ರಿ? ಮಾಡ್ಸಲ್ರಿ. ಬೇಕಿ ನಮ್ಮ ಮನೆಯಾಗ ಅಕ್ಕ ತಂಗಿರೆಲ್ಲ ಜಿಗ್ಮೆಂಡ್ ಅದ ರೀ. ಅವ್ರು ಮಾಡ್ತಾರೆ. ನೀವು ಆರಾಮ್ ರಾಣಿಗತಿ ಇರ್ರಿ ಅಂತ. ನೀವು ನನ್ನ ಮದ್ವೆ ಮಾಡ್ಕೊಂಡ್ರೆ ಸಾಕ್ರಿ. ಅದ್ರಂತ ಭಾಗ್ಯ ನನಗೆ ಇಲ್ಲ ನೋಡ್ರಿ. ಮತ್ತು ನೀವು ಹ್ಞೂ ಅಂದ್ರೆ ನಿಮ್ಗೆ ಏನು ಬೇಕಿಲ್ರಿ, ಇಡೀ ಆಸ್ತಿನ ನಿಮ್ಮ ಹೆಸರು ಹಚ್ತೀನಿ ರೀ. ಮತ್ತು ನೀವು ಮದುವೆ ಹಾಕಿರಲ್ರಿ ನನ್ನ. ಏನು ಅಷ್ಟು ಆಸ್ತಿ ನೆನೆಸಿರ್ಲಿ ಹಚ್ತೀರ? ಕರೆವ ಈ ಮಾತು. ಮತ್ತೆ ಹೌದು, ಮತ್ತೆ ನೀವು ಆಮೇಲೆ ಮದುವೆ ಆಗಿ ಹಂಗ ಹಿಂಗ ಅಂತಂದು ನಾವು ಮೊದಲೇ ಬೇರೆ ಜಾತಿ ಹಂಗ ಹಿಂಗ ನಿಮ್ಮ ಮನೆ ಒಪ್ಲಿಲ್ಲ ಅಂತ ಬಿಟ್ಬಿಟ್ರೆ ನೀವು ನಮ್ಗೆ ಆಸ್ತಿ ಹೆಚ್ಚಿದ್ರೆ ನೀವು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಲ್ಲ ಅಂತ ನಮಗೂ ಒಂದು ನಂಬಿಕೆ ಬರುತ್ತೆ. ಮತ್ತೆ ನೀವು ನಿಜವಾಗೂ ಆಸ್ತಿ ಹೆಚ್ಚಿದ್ರೆ ಮಾತ್ರ ನಮ್ಮ ಮದುವೆ ಮಾಡ್ಕೋತೀನಿ. ಹಾ ಬರೀ ಬೇಕಿದ್ರೆ ಯಾವ ದೇವ್ರ ಮೇಲೆ ಆಣಿ ಮಾಡಂದ್ರೆ ಮಾಡ್ತೀನಿ ರೀ. ನೀವು ನನ್ನ ಮದುವೆ ಮಾಡ್ಕೊಂಡ್ರೆ ಆತು. ಬೇಕಿದ್ರೆ ಮದುವೆ ಮುಂಚೆಗೆ ಬರ್ಕೊಡ್ತೀನಿ ರೀ. ನಂಬಿಕೆ ಇಲ್ಲ ಅಂದ್ರೆ ಬರ್ರಿ, ಇವಾಗ ನಿಮ್ಗೆಲ್ಲ ಕಾಗದ ಪತ್ರ ನಮ್ಮ ಕೈಯಾಗ ಇರ್ತೀನಿ ನೋಡ್ರಿ. ಸರಿ ಸರಿ ಆಯ್ತು. ನಮ್ಮ ಮನೆಯಾಗ ನಮ್ಮ ಅಪ್ಪ ನಮ್ಮ ಅವ್ಗ ಕೇಳೋಣ. ಇವಾಗ ಹೋಗಿ ನಮ್ಮ ಅಪ್ಪ ನಮ್ಮನ್ನ ಒಪ್ಸೋಣ. ಅವ್ರ ಕೈ ನೀವೆಲ್ಲ ಕಾಗದ ಪತ್ರ ಆಸ್ತಿ ಕೊಡ್ರಿ, ಆಮೇಲೆ ಮದುವೆ ಮಾಡ್ಕೊಳ್ಳೋಣ. ಹೌದಾ? ನಡ್ರಿ, ತಡ ಯಾಕ ಹಿಂಗ ಹೋಗೇ ಬಿಡ. ನಡ್ರಿ, ನಿಮ್ಮ ಅಪ್ಪ ನಿಮ್ಮ ಮಾತಾಡ್ಸ್ಕೊಂಡ್ ಬರೋಣ. ಕಾಗದ ಪತ್ರ ಏನ್ರಿ ಎಲ್ಲ ಮನ್ಯಾಗ ಅದಾವು, ತಗೊಂಡೋಗಿ ನಿಮ್ಮ ಅಪ್ಪ ಹೆಸರಲ್ಲೇ ಅಲ್ಲ ನಿಮ್ಮ ಹೆಸರಲ್ಲೇ ಬಿಟ್ಕೊಟ್ಟು ಅವ್ರ ಕೈ ಕೊಟ್ಟು ಬರೋದು ಅಷ್ಟೇ ಅಲ್ಲ, ಕೊಡ್ತೀನಿ ಅಂತ. ಬರ್ರಿ, ನಿಮ್ಮ ಅಪ್ಪ ನಿಮ್ಮನ್ನು ಒಪ್ಸ್ಕೊಂಡ್ ಬರೋಣ. ಬರ್ರಿ, ಇದ ನೋಡ್ರಿ ನಮ್ಮ ಮನಿ. ಯಾಡಿ ಬಾಪು, ಏ ಯಾಡಿ, ಏ ಬಾಪು ಬಾರೋ. ಅರೇ ಚೋಕ್ರಿ, ಯಾರು ಇವರು? ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ನೀನು? ಹೌದಲ್ವಾ, ಯಾರು ಇವರು? ಯಾಡಿ ಬಾಪು, ಇವರು ನನ್ಗೆ ಮದ್ವೆ ಮಾಡ್ಕೊಂತಾರಂತೆ. ಇವರು ಈ ಪಕ್ಕದಲ್ಲಿ ಹಳ್ಳಿ ಐತಲ್ಲ, ಆ ಊರು ಗೌಡ್ರಂತ. ಅವ್ರಿಗೆ ಮೊದ್ಲೇ ಹೆಂಡತಿ ತೀರ್ಕೊಂಡಾರಂತ. ನನ್ನ ಮದ್ವೆ ಮಾಡ್ಕೊಂತಾರಂತ. ಅವರು ತಮ್ಮೆಲ್ಲ ಆಸ್ತಿನೂ ನನ್ನ ಹೆಸರಲ್ಲೇ ಹಚ್ತಾರಂತ. ಆಮೇಲೆ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ಯಾರ. ಅದಕ್ಕೆ ನಾನು ನಿಮ್ಮನ್ನ ಹತ್ರ ಮಾತಾಡೋದ ಕರ್ಕೊಂಡ್ ಬಂದೀನಿ. ಅವ್ರಿಗೇನ್ ಬೇಕು ಕೇಳಿ, ಅವ್ರು ನೀವೇ ಮಾತಾಡ್ಕೊಳ್ಳಿ. ಹೌದ್ರಿ, ನಾನು ಈ ಬಾಜು ಊರ ಗೌಡ್ರಿ ಶ್ರೀನಿವಾಸ ಅಂತ್ರಿ ನನ್ನ ಹೆಸರು. ನಮಗ್ ಬೇಕಾದಂಗೆ ಕಂಡಂಗೈತ್ರಿ ಆಸ್ತಿ. ಆಸ್ತಿಗೆ ಮಾತ್ರ ಯಾವ್ದಕ್ಕೂ ಕೊರಿ ಇಲ್ರಿ. ಅದಕ್ಕೆ ನಿಮ್ಮ ಮಗಳು ನೋಡಿದ ಕೂಡಲೇ ನನಗೆ ಮದ್ವೆ ಮಾಡ್ಕೋಬೇಕು ಅನಿಸ್ತ್ರಿ. ಅದಕ್ಕೆ ಮದ್ವೆ ಮಾಡ್ಕೋತೀನಿ ಅಂದಿನ್ರಿ. ಪಾಪ ಮತ್ತೆ ನಂಬಿಕೆ ಇಲ್ಲ ಅಂತ ನಂದ್ರಲ್ರಿ, ಇಡೀ ಆಸ್ತಿ ನಿಮ್ಮ ಹೆಸರಲ್ಲಿ ಹಚ್ತೀನಿ. ಅವಾಗ ನಂಬಿಕೆ ಅಂತ ನಾನು ಮಾಡ್ಕೋರಿ ಅಂತ ಹೇಳಿನ್ರಿ. ಬೇಕಿದ್ರೆ ನಿಮ್ಗೂ ನಂಬಿಕೆ ಬರಲ್ಲಲ್ರಿ, ನಾನು ನಿಮ್ಮ ಮಗಳ ಹೆಸರಲ್ಲಿ ಅಷ್ಟು ಆಸ್ತಿ ಹಚ್ತೀನಿ. ಹೆಂಗಾರ ಮಾಡಿ ನಿಮ್ಮ ಮಗಳು ನನಗೆ ಮದ್ವೆ ಮಾಡ್ಕೊಡ್ರಿ. ಏನ್ವಾ ರಾಣಿ, ಅಲ್ಲ ನಮ್ಮನ್ನ ಈ ವೇಷದಾಗ ಇಲ್ಲಿ ಬಂದು ಗುಡ್ಸ್ಲ ಹಾಕೊಂಡು ಇರ್ರಿ, ನಾ ಬರ್ತೀನಿ ಅಂತ ನೀನು ಹೇಳಿ ಹೋಗಿದ್ದಿ. ಈಗೇನ ಮದ್ವೆ ಏನಾಕತಿ? ನಾವು ಏನಂತ ಹೇಳ್ಬೇಕು? ಅಲ್ಲ ದವ್ಗಳೆಲ್ಲಾರ ಮನುಷ್ಯರ ಮದ್ವೆ ಆಗತ್ತೇನ? ಏನ್ ಮಾಡಕತ್ತೀವ ನೀನು? ಅಲ್ಲ ನೀನು ಏನ ಕಷ್ಟಗಿದ್ರು ಸಹಾಯ ಮಾಡ್ತಂತೀಯಲ್ಲ, ನಿನಗೆ ನಾವು ಯಾವಾಗ್ಲೂ ಬೆಂಬಲವಾಗಿರ್ತೀವಿ. ಆದ್ರೆ ಇದು ಹೆಂಗ್ ಸಾಧ್ಯ? ನೀನು ಮನುಷ್ಯರಲ್ಲಲ್ಲ, ಮನುಷ್ಯನ ಹೆಂಗ್ ಮದ್ವೆ ಮಾಡ್ಕೊಳಕಾಗತ್ತ? ಸ್ವಲ್ಪ ವಿಚಾರ ಮಾಡಿ ಏನ. ಅಯ್ಯೋ ರೀ, ರಾಣಿ ಏನೋ ವಿಚಾರ ಮಾಡಾಳ ಅಂದ್ರೆ ಅದಕ್ಕೊಂದು ಏನೋ ಕಾರಣ ಇರತ್ತೆ. ಆಕೆ ಏನು ಮಾಡಕತ್ತಾಳ ಅಂದ್ರೂ ಒಳ್ಳೇದಕ್ಕೆ ಇರತ್ತೆ. ನೀವು ಸುಮ್ಮನೆ ಆಕೆ ಹೇಳ್ದಂಗೆ ಹ್ಞೂ ಅನ್ರಿ. ಯಾಕೆ ತಲೆ ಕೆಡಿಸ್ಕೊಂತೀರಿ? ನಾವೇನು ಎಷ್ಟು ದಿವಸ ಅಂತ ಇಲ್ಲಿರ್ತೀವಿ. ಆತ ಏನೋ ಒಂದು ಬುದ್ಧಿ ಕಲಿಸ್ತಾಳ. ಆಮೇಲೆ ಮತ್ತೆ ನಾವು ಒಂದು 3 ಮಂದಿ ದವುಗಳಲ್ಲ, ಮತ್ತೆ ಇಲ್ಲಿ ಒಂದು ಶಾಶ್ವತ ಇರ್ತೀವೇನ? ಒಂದು ಬುದ್ಧಿ ಕಲಿಸಿ ಅಲ್ಲೊಂದು ಏನೋ ಒಂದು ಪ್ರಾಬ್ಲಮ್ ಆಗೈತೆ, ಅದಕ್ಕೊಂದು ನನ್ನ ಮಗಳು ಒಂದು ಪರಿಹಾರ ಕೊಡ್ತಾಳಲ್ಲ, ಆಯಿತು. ಮತ್ತು ನಾವು ಮತ್ತೆ ಮುಂದೆ ಹೋಗ್ತೀವಿ. ಶಾಶ್ವತವಾಗಿ ಆತನ ಜೊತೆ ಮದುವೆ ಮಾಡ್ಕೊಂಡು ಅಲ್ಲೇ ಇರ್ತಾನೆ. ಆಮೇಲೆ ಆಕೆ ಗೊತ್ತೈತಲ್ಲ ಹೆಂಗಿರ್ಬೇಕು. ಆಮೇಲೆ ಇದೇನಾರ ಮದ್ವೆ ಸಂಬಂಧ ಏನೋ ನಡಕತ್ತಾನ, ಇದೆಲ್ಲ ಆಕೆ ಮಾಯೆ. ಆಕೆ ಏನೋ ಒಂದು ಆಟ ಆಡಕತ್ತಾಳಲ್ಲಿ, ಸುಮ್ಮನಿರ್ರಿ. ಹೌದಪ್ಪ, ಹೌದವ, ನಿಜ. ಈ ತಿಂಗಳಿಂದ ಇವ್ರ ಮನೆಯವ್ರ ಅಕ್ಕ ತಂಗಿ ತಾಯಿಲಿಂದ ಪಾಪ ರತ್ನ ಅಂತಂದು ಅಕ್ಕ, ನಂಗೆ ಆಕೆ ಒಬ್ಬ ಹೊಸ ಅಕ್ಕ ಸಿಕ್ಕಾಳ ನನಗೆ. ಆಕೆ ಎಷ್ಟು ಕಾಟ ಕೊಟ್ಟರು ಗೊತ್ತಾನೆ ಇವರು. ಅದಕ್ಕೆ ನಾನು ಇದನ್ನ ಮದುವೆ ಮಾಡ್ಕೊಂಡು ಹೋಗ್ತೀನಿ, ಮನೆಯೊಳಗೆ ಹೋಗ್ತೀನಿ. ಅವರಿಗೆ ಏನು ಅನ್ನೋದನ್ನ ತೋರಿಸ್ತೀನಿ. ನಿಜ, ನಾನು ಅವ್ರಿಗೆ ಅಲ್ಲಿ ಹೋದ್ಮೇಲೆ ಬುದ್ಧಿ ಕಲಿಸ್ಬೇಕಂತಾನೆ ನಾನು ಬೇಕಂತ ಏನು ಮಾಡೀನಿ. ನೀವು ಏನಿಲ್ಲ, ನನಗೊಂಚೂರು ಇದೊಂದು ಸಹಾಯ ಮಾಡಿಕೊಡ್ರಿ. ಆತ ಮದುವೆ ಮಾಡ್ಕೊಂಡು ಹೋಗ್ತೀನಿ ನಾನು. ನೀವು ಸುಮ್ಮನೆ ಹ್ಞೂ ಅನ್ರಿ. ಆಯ್ತವ ಮಗಳ, ನೀನು ಏನೋ ಒಂದು ಒಳ್ಳೇದು ಮಾಡ್ತೀಯ ಅಂದ್ರೆ ಯಾವಾಗಲೂ ನಾವು ನನ್ನ ಜೊತೆಗೆ ಇರ್ತೀವಿ. ಆಯ್ತು, ಸರಿ, ನೀ ಹೇಳ್ದಂಗೆ ಹೋಗ್ತೀವಿ. ಅಲ್ಲಪ್ಪ ತಮ್ಮ, ನೀನೇನ ಮದುವೆ ಮಾಡ್ಕೊಳಕ್ ಹೂ ಅಂತಿದ್ದಿ. ಮದುವೆ ಮಾಡ್ಕೊಳಕ್ಕ ನನ್ನ ಮಗಳಿಗೆ ಗಂಟು ಬಿದ್ದಿದ್ದಿ. ಅಲ್ಲಿ ನಿಮ್ಮ ಮನ್ಯಾಗ ಅಕ್ಕ ತಂಗಿಯರು ಮತ್ತು ನಿಮ್ಮ ಅವ್ವ ಅವರೆಲ್ಲರೂ ಏನೇನಾರ ಕಾಟ ಕೊಟ್ರೆ, ಆಮೇಲೆ ಮೊದ್ಲ ನಾವು ಲಮಾಣಿ ಜನ, ಸಣ್ಣ ಮಂದಿ, ಬಡವರು, ಮತ್ತು ನಿಮ್ಮ ಮನ್ಯಾಗ ಹೊಂದ್ಕೋಬೇಕಲ್ಲಪ್ಪ. ನೀವು ದೊಡ್ಡ ಗೌಡ್ರು ಅಂತೀರಿ. ಅವ್ರು ಏನಾರ ನನ್ನ ಮಗಳಿಗೆ ತುಚ್ಚ ಕಾಣೋದು, ಕಿಟಿ ಮಾಡೋದು, ಜಗಳ ಆಡೋದು, ಬೈಯೋದು, ಹೊಡೆಯೋದು, ಇಲ್ಲ ಏನೋ ಒಂದು ಸಣ್ಣ ಮಂದಿ ಅಂತ ನನ್ನದು ಆಡೋದು, ಅವಮಾನ ಮಾಡೋದು ಮಾಡಿದ್ರೆ ಹೊಂದಂಗೆಲ್ಲಪ್ಪ. ಸುಮ್ಮನೆ ಯಾಕೆ ಬೇಕು? ನಿಮ್ಮ ಜಾತಿಯವ್ರನ್ನ ಯಾರನ್ನ ಮಾಡ್ಕೊಂಡ್ಬಿಡ್ಬೇಕು? ಅಲ್ಲಪ್ಪ, ನೀನೇನ ಈಗ ಆಸ್ತಿ ಅಷ್ಟು ಬರ್ಕೊಡ್ತು ನನ್ನ ಮಗಳ ಹೆಸರಲ್ಲೇ ಅಂತ ಅಂತಿದ್ದಿ. ನಿಮ್ಮ ಮನೆಗೆ ಒಪ್ಪಕ್ಕಲ್ಲ, ಅವರು ಏನಾರ ಅಂದು ಆಮೇಲೆ ನನ್ನ ಮಗಳಿಗೆ ಆಸ್ತಿ ಬಿಡ್ಸ್ಕೊಂಡು ಹಂಗೆ ಅಂತಂದು ಆಕೆಗೆ ನೀ ಇಲ್ದಾಗ ಕಿಟಿ ಕಾಟ ಕೊಡೋಕತ್ರ ಮತ್ತೆ ಹೆಂಗಪ್ಪ? ಮತ್ತೆ ನಮಗೂ ಅಂಜಿಕಿರಲ್ಲ. ಮತ್ತೆ ಬ್ಯಾಬಿಡಪ್ಪ ಸುಮ್ಮನೆ.
ಅಯ್ಯೋ ನೀವು ಅದ್ರ ಚಿಂತೆನೆ ಮಾಡ್ಬಿಡ್ರಿ. ಯಾರ ಒಬ್ಬರ ತುಟಿ ಪಿಟಕ್ಕನ್ಲಿ ನನ್ನ ಏನ್ ಬರಕಿಗೆ ನೋಡ್ರಿ ಅವಾಗ ಐತಿ ಓಟು ಆಸ್ತಿ ನನ್ನ ಹೆಸರನ್ನ ಮಾಡ್ಕೊಂಡ್ಮೇಲೆ ಅದನ್ನ ಅಷ್ಟು ನಿಮ್ಮ ಮಗಳಿಗೆ ಕೊಟ್ಟಿರ್ತೀನಿ. ಹಂಗಿದ್ಮೇಲೆ ಯಾವಕ್ಕೆ ಏನು ಪಿಟಕ್ ಅನ್ನಂಗಿಲ್ಲ ಅಂದ್ಲಂದ್ರೆ ಅವ್ರನ್ನ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ನನಗ ಅಲ್ರಿ ನನ್ ಇಕ್ಕಿಗೆ ಎಲ್ಲ ಅಧಿಕಾರ ಕೊಟ್ಬಿಡ್ತೀನಿ ರೀ. ನಾನು ಆಮೇಲೆ ಮದುವೆ ಆದ್ಮೇಲೆ ಇಕ್ಕಿನೇ ಬೇಕಿದ್ರೆ ಅವ್ರನ್ನ ಒಬ್ಬೊಬ್ಬ ಕೂಲಿಡ್ದು ಹೊರಗೆ ಹೋಗಿಲ್ಲ ಏನಾರಿಕೀಗ ಅಂದ್ರೆ. ಯಾಕಂದ್ರೆ ಈಕಿಗೆ ಆಸ್ತಿ ಕೊಟ್ಟ ಮೇಲೆ ಈಕಿದ ಅಧಿಕಾರ ಇರುತ್ತೆ. ಅವ್ರು ಏನೋ ಅಲ್ಲಿ ಇರೋಕ್ಕೂ ಇರಲ್ಲ ಮಾತಾಡೋಕ್ಕೂ ಇರಂಗಿಲ್ಲ. ಇದ್ರ ಮ್ಯಾಗ್ರ ನಮ್ ಕೇಳ್ರಿ, ನೀವೇನೋ ಚಿಂತೆ ಮಾಡ್ಬಿಟ್ರಿ. ಅವ್ರು ಏನೋ ತುಟಿ ಪಿಟಕ್ ಅನ್ಲಾರ್ದಂಗ ನೋಡ್ಕೊಳ್ಳೋ ಜವಾಬ್ದಾರಿ ನನ್ರಿ. ಇಷ್ಟಾದ್ಮಗ ನಂಬಿಕೆ ಬರುವಲ್ತನ್ರಿ ನಿಮಗ? ಅದು ನಂಬಿಕೆ ಪ್ರಶ್ನೆ ಅಲ್ಲಪ್ಪ. ನಾಳೆ ನನ್ನ ಮಗಳಲ್ಲಿ ಅನಾಸ್ತಿ ಕಷ್ಟ ಅನುಭವಿಸ್ಬಾರ್ದಲ್ಲ. ಅವು ಮದ್ವೆ ಒಂದ್ಸಲ ಆದ್ಮೇಲೆ ಮುಗಿತಲ್ಲಪ್ಪ ಹೆಣ್ಮಕ್ಳ ಜೀವನ. ಹಗಲೆಲ್ಲ ಹೊಳಬಳ ಮದ್ವೆ ಮಾಡ್ಕೊಳಕ್ಕಾಗತ್ತಾನ? ಅದಕ್ಕೆ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಮತ್ ನಾವು. ಅದಕ್ಕೆ ಅಂದದ್ದು ನೋಡ್ರಿ. ನಿಮ್ ಕೈ ಮುಗಿ ಕೇಳ್ಕೊತೀನಿ, ಇಲ್ಲ ಕಾಲ್ ಬೀಳ್ತೀನಿ, ಉದ್ದೋಕ ಸಾಷ್ಟಾಂಗ ಹಾಕ್ತೀನಿ. ನಿಮ್ ಮಗಳು ನನಗೆ ಕೊಡ್ರಿ. ನಿಮ್ ಮಗಳು ಮದ್ವೆ ಮಾಡ್ಕೊಂಡೋಕೀನಿ, ನಿಮ್ ಕಾಲಿ ಬೀಳ್ತೀನಿ. ನಿಮ್ ಮಗಳು ಮದ್ವೆ ಮಾಡ್ಕೊಡ್ರಿ ನನಗೆ. ಆತಾತಪ್ಪ ಪಾಪ ನನ್ನ ಮಗಳ ನನಗೆ ಎಷ್ಟು ಜೀವ ಇದೆಯಪ್ಪ. ಹಿಂಗ ನಾಳೆ ಕಡೆಯವರೆಗೂ ಹಿಂಗ ಚಂದ ನೋಡ್ಕೋಬೇಕು ನೋಡು. ಚಂದ ನೋಡ್ಕೋತಂದ್ರೆ ಅಷ್ಟೇ ನನ್ನ ಮಗಳು ನಿಂಗೆ ಮದುವೆ ಮಾಡ್ತೀನಿ. ಆತ್ರಿ ಬೇಕಿದ್ರೆ ನೀವು ಅಲ್ಲೇ ಬಂದಿದ್ಬಿಡ್ರಿ ನಮ್ಮ ಮನ್ಯಾಗ. ಪಾಪ ಇಲ್ಲಾರ ಯಾಕ ಕಷ್ಟ ಅನುಭವಿಸ್ಕೊಂತಿರ್ತೀರಿ, ಅಲ್ಲಿ ನೋಡ್ತಿರ್ತಾರಲ್ಲ ಹೆಂಗೋ ಕಣ್ಣಲ್ಲಿ. ಹಂಗೇನಾರ ನನ್ನಿಂದ ಒಂದು ಚೂರು ತಪ್ಪತ್ತಂದ್ರೆ ನಿಮ್ಮ ಮಗಳನ್ನ ಕರ್ಕೊಂಬಂದ್ಬಿಡ್ರಿ ಅಂತ ಆಯ್ತಾ. ಇಷ್ಟು ಭರವಸೆ ಕೊಡ್ತೀನಿ. ಈಗಾರ ಒಂಚೂರು ಒಪ್ಕೋರಿ, ನಿಮ್ ಕೈ ಮುಗಿತೀನಿ, ಒಪ್ಕೋರಿ. ಹೌದು ಹೌದು ಯಪ್ಪ ನೀವು ನನ್ನ ಕೂಟ ಬಂದ್ಬಿಡ್ರಿ. ನಿಮ್ಮಿಬ್ಬರು ನನ್ನ ಬಿಟ್ಟರೆ ಕಾಯಂಗಿಲ್ಲ. ಅಲ್ಲಿ ನೀವಿದ್ರೆ ನನಗೂ ಖುಷಿನೇ. ನೀವು ನನ್ನ ಜೊತೆಗೆ ಇರ್ತೀರಿ, ನನ್ಗೆ ಯಾವ ಚಿಂತೆನೂ ಇರಂಗಿಲ್ಲ. ನೀವು ನನ್ನ ಜೊತೆ ಬಂದ್ಬಿಡ್ರಪ್ಪ ಅಮ್ಮ. ಹೌದು ನೋಡ್ರಿ. ನಿಮ್ಮ ಮಗಳಿಗೆ ನೀವು ಆಕಿ ಜೊತೆಗಿದ್ರೆ ಖುಷಿ ಆಗತ್ತಂತ ನೀವು ಅಲ್ಲೇ ನಮ್ಮ ಮನ್ಯಾಗ ಇರಂತ. ಅಲ್ರಿ ಅಷ್ಟು ಮಂದಿ ಅದ ನಮ್ಮ ಮನ್ಯಾಗ, ನೀವಿಬ್ರೇನು ಅಜ್ಜಿಕ್ಕಿರೇನ್ರಿ ನಮ್ಗೆ? ಇಲ್ರಿ ನಮ್ಮ ಮನ್ಯಾಗ ಇರಂತ. ಬಂದ್ಬಿಡ್ರಿ, ಮದ್ವೆ ಮಾಡ್ಕೊಂಡ್ಬಿಡ್ತೀವಿ. ಹ್ಞೂ ಅನ್ರಿ, ಮದ್ವೆ ಮಾಡ್ಕೊಂಡೆ ಮನೆಗೆ ಹೋಗ್ಬಿಡೋಣ. ಆತಪ್ಪ ಆತು, ಅಷ್ಟ ಮಾಡೋಣ. ಇಲ್ಲಿ ನಮ್ದು ಕಾಡಿನ ಜನರದ್ದು ಒಂದು ಇಲ್ಲಿ ಗಿಡ ಬುಡಕ ದೇವ್ರ ಐತಿ, ಇಲ್ಲೇ ಮದ್ವೆ ಮಾಡ್ಕೊಂಡ್ಬಿಡ್ರಿ. ಮತ್ ನಿಮ್ಮ ಊರಾಗ ಅಲ್ಲಿ ಇಲ್ಲಿ ಯಾಕ ನಾವು ಬರೋದು? ನಮ್ಮನ್ನ ಮಂದಿ ಇಲ್ಲ ಮನೆಯವರು ಹಂಗ ಹಿಂಗಂತ ನಮ್ಮನ್ನ ನೋಡ್ತಾರ, ಮಾತಾಡ್ತಾರ, ಇಲ್ಲ ಏನಾರ ಅನ್ನಕ್ತಾರ, ಏನ ಮಾಡ್ತಾರ. ಯಾಕೆ ಬೇಕಪ್ಪ, ಇಲ್ಲೇ ಮಾಡ್ಕೊಂಡ್ಬಿಡ್ರಿ ಅಂತ. ಅಂದಂಗ ಮದ್ವೆ ನಮ್ಮ ಪದ್ಧತಿ ಹಂಗ ಆಗ್ಬೇಕು. ಯಾಕಂದ್ರೆ ನಮ್ಮ ಪದ್ಧತಿ ಒಳಗ ಹಿಂಗ ತಾಳಿ ಪಾಳಿ ಕಟ್ಟಂಗಿಲ್ಲ, ಹೂವಿನ ಹಾರ ಅಷ್ಟೇ ಬದ್ಲಿ ಮಾಡ್ಕೊಂಡ್ಬಿಡ್ತಾರ. ಅದೇ ನಮ್ಮ ಕಡೆ ಮದ್ವಿ. ಹೌದಾ? ಮತ್ತೆ ತಾಳಿ ಇಲ್ಲ ಅಂದ್ರ ಹೆಂಗ್ ಗೊತ್ತಾಗತ್ತೆ ಈಕಿ ಮದ್ವೆ ಆಗೈತೆ ಅಂತಂದು? ಹೂವಿನಾರ ಹೂವ ಬಾಡಿ ಹೋಗ್ತು ತೆಗೆದ್ ಬಿಡ್ತಾರ. ಮತ್ತೆ ಈಕಿನ್ನ ಮದ್ವೆ ಮಾಡ್ಕೊಂಡಿನಿ ಅಂತ ಹೆಂಗ್ ಗೊತ್ತಾಗಬೇಕು? ಅದೇನಂದ್ರ ಈಗ ನಿಮ್ಮ ಹೆಸರು ಹೇಳಿ ನೀವು ನನಗೆ ಹಾರ ಹಾಕಿದ್ಮೇಲೆ ನೀವು ನನ್ನ ಗಂಡ ಆದಂಗ ನಮ್ಮ ಪದ್ಧತಿ ಒಳಗ. ಆಮೇಲೆ ನಾವ ತಾಳಿ ಕಟ್ಕೋಬೇಕು. ನೀವು ಗಂಡು ಮಕ್ಳು ಕಟ್ಟಂಗಿಲ್ಲ ನಮಗ, ನಾವ ಕಟ್ಕೋಬೇಕು. ನಾವು ಮದ್ವೆ ಮಾಡ್ಕೊಂಡಿವಿ ಅಂತ ಹೇಳಿ. ಇದು ನಮ್ಮ ಪದ್ಧತಿ. ಹೌದಪ್ಪ ಹೌದು. ಇದು ಮಾತ್ರ ನಮ್ಮ ಪದ್ಧತಿ ಹೆಂಗ ಮದುವೆ ಆಗ್ಬೇಕು. ಇದು ಎಲ್ಲಾ ಕಡೆ ನಮ್ಮ ಪದ್ಧತಿ ಹೆಂಗ್ ಮದುವೆ ಆಗಬೇಕಿದು. ಹಂಗಿಲ್ಲ ನಿಮ್ ಕಡೆ ಪದ್ಧತಿ ಮಾಡಕ್ ಆಗಿಲ್ಲ. ಇದು ಮಾತ್ರ ನಮ್ದ ಆಗ್ಬೇಕು ನೋಡಪ್ಪ. ಮತ್ ನೀನೇನಾರ ಮತ್ತ ತಪ್ಪಿ ನಿಮ್ದಂದು ತಾಳಿಪಳಿ ಕಟ್ಟಕ್ ಹೋಗಿದ್ದಿ, ಹಂಗಲ್ಲ ನಮ್ಮ ಪದ್ಧತಿ ಒಳಗ ಗಂಡ್ಮಕ್ಳು ಕಟ್ಟಂಗಿಲ್ಲ. ನಿಮ್ಮ ಹೆಸರು ಹೇಳಿ ನಿಮ್ಮನ್ನ ಮದುವೆ ಮಾಡ್ಕೊಂಡು ಅಂತ ಹೆಣ್ಮಕ್ಳು ಅವ್ರು ಕಟ್ಕೋಬೇಕು. ಹೌದು ನೋಡಪ್ಪ, ಇದನ್ನ ಹೇಳದ ಮರ್ತು ಬಿಟ್ಟಿದ್ವಿ. ಹಿಂಗ ನೋಡು, ನಾನಂದ್ರೆ ಅಷ್ಟೇ. ಇವ್ರು ನಂಗೆ ಹಾರ ಒಬ್ರಿಗೊಬ್ರು ಬದಲಾಯಿಸ್ಕೊಂಡ್ವೆ. ಅದಾದ್ಮೇಲೆ ಬಂಗಾರ ತಾಳಿ ಇರುತ್ತೆ, ಅದಕ್ಕೆ ಪೂಜೆ ಗೀಜೆ ಎಲ್ಲ ಮಾಡಿ ಪುರೋಹಿತರು ಕೊಡ್ತಾರೆ. ಅವಾಗ ಅದನ್ನ ನಾವ ಕೊಳೆ ಕಟ್ಕೋಬೇಕು. ಇದನ್ನ ನನ್ನ ಗಂಡ ಇದ್ಮ್ಯಾಗ ಇದನ್ನ ನಾ ಮದುವೆ ಮಾಡ್ಕೊಂಡಿನಿ ಅಂತ ಹೇಳಿ ಕಟ್ಕೊಂಡ್ಬಿಡ್ಬೇಕು. ಇಷ್ಟ ನೋಡಿ ನಮ್ಮ ಪದ್ಧತಿ. ಅಯ್ಯೋ ಹೌದ್ರೆ ಈ ಮದುವೆ ಹೆಂಗಾದ್ರೆ ಏನು? ಒಟ್ಟಾಕಿ ನಾನು ಏನ್ ಕಳಿಲ್ಲ ಅಷ್ಟೇ ಸಾಕು. ತಾಳಿ ಹಾಕಿ ನಡ ಕಟ್ಕೊಳ್ಳಿ, ನಾನರ ಕಟ್ಲಿ. ಮತ್ತೆ ನಿಮ್ಮ ಪದ್ಧತಿ ಒಳಗೂ ಆಕಿ ನನಗೆ ಏಂತೆ, ನಮ್ಮ ಪದ್ಧತಿ ಒಳಗೂ ಆಕಿ ನನಗೆ ಏಂತೆ ಆಗಿರ್ತಾವ ಅಷ್ಟೇ. ಏಂತೆ ಆಗೋದು ಮುಖ್ಯ ನನಗೆ. ತಾಳಿ ಹೆಂಗ್ ಕಟ್ಟೋದು ಏನು ತಗೋರಿ, ಹಂಗ ಆಗ್ಲಿ. ಹಂಗಿದ್ರ ನೀನು ಮನೆಗೆ ಹೋಗಿ ಚಲೋ ಅರಿಬಿ ಪರಿಬಿ ಹಾಕೊಂಡ್ ಬಂದ್ಬಿಡು. ನಾವು ನಮ್ಮ ಮಗಳಿಗೆ ಒಟ್ಟು ಮದ್ಮಗಳ ಕತೆ ಶೃಂಗಾರ ಮಾಡ್ತೀವಿ. ಅಲ್ಲಿ ಗಿಡಕ್ಕೆ ಬುಡಕೈತಲ್ಲ ದೇವ್ರು, ಭೀಮಪ್ಪಂದು ದೇವ್ರು, ಅಲ್ಲಿ ಬಂದ್ಬಿಡು. ನಾವು ನಮ್ಮ ಹುಡುಗಿನ ಕರ್ಕೊಂಡ್ ಬರ್ತೀವಿ. ತಾಳಿ ಗಿಳಿ ಎಲ್ಲ ತೊಗೊಂಬ. ಮತ್ತೆ ನೀನ ತರ್ಬೇಕಲ್ಲಪ್ಪ ಮತ್ತೆ ತಾಳಿ ಎಲ್ಲ. ಮತ್ತೆ ಹುಡುಗಿ ಏನಾರು ಬಂಗಾರ ಹಾಕಂಗಿದ್ರೆ ತಗೊಂಬ. ಮತ್ತೆ ಮಾಡ್ಬಿಡ ಮದ್ವಿನ. ಆಯ್ತ್ರಿ, ಅಷ್ಟೇ ಮಾಡ್ರಿ. ಈಗ ಹೋಗಿ ಹಿಂಗ ಸಜ್ಜಾಗಿ ಬಡ ತಾಳಿ ಬಂಗಾರ ಏನ್ ಬೇಕೆಲ್ಲ ತಗೊಂಡ ಬಂದ್ಬಿಡ್ತೇನೆ ನೋಡ್ರಿ. ಆಯ್ತು, ನೀವು ಸಜ್ಜು ಮಾಡ್ಕೊಂಡ್ ಬಂದ್ಬಿಡ್ರಿ ಅಲ್ಲಿಗೆ. ಆಯ್ತಪ್ಪ, ತಗೊಂಡ್ರ ಬಾ. ಹೋಗು, ನಾವು ಸಜ್ಜು ಮಾಡ್ತೇವೆ.